ಮಾಧ್ಯಮಗೋಷ್ಠಿಯ ಒಂದು ಮುಖ್ಯ ವಿಚಾರ ಅಂತಂದರೆ ತಮಗೆಲ್ರಿಗೂ ಕೂಡ ಗೊತ್ತಿರುವಂಥ ಒಂದು ವಿಚಾರನೇ ಏನು ನಮ್ಮ ಗುಲ್ಬರ್ಗ ನಮ್ಮ ಬೀದರಲ್ಲಿ ಇವತ್ತೇನು ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಅವರು ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂಥ ಒಂದು ಗಂಭೀರವಾದ ಒಂದು ಪ್ರಕರಣ. ಸುಮಾರು 7 ಪುಟಗಳು ಒಂದು ಡೆತ್ ನೋಟನ್ನು ಅವರು ಬರೆದು, ಅದರಲ್ಲೂ ಆ ಡೆತ್ ನೋಟಲ್ಲಿ ರಾಜು ಅನ್ನೋರು ಅಂದರೆ ನಮ್ಮ ಪ್ರಿಯಾಂಕ ಖರ್ಗೆ ಅವರ ಆಪ್ತರು ಅವರ ಹೆಸರನ್ನು ಬರೆಯೋದ್ರ ಜೊತೆಗೆ ಭಾಳಷ್ಟು ಗಂಭೀರವಾದ ವಿಚಾರಗಳನ್ನು ಡೆತ್ ನೋಟಲ್ಲೇ ಅವರು ಮೆನ್ಷನ್ ಮಾಡಿದ್ದಾರೆ. ಅಂದರೆ ಅವ್ರಿಗೆ ಯಾವ ರೀತಿ ಕಿರುಕುಳ ಆಗಿದೆ, ಆ 5% ಕಮಿಷನ್ನ ಕೇಳೋದ್ರ ಜೊತೆಗೆ ಪ್ರಿಯಾಂಕ ಖರ್ಗೆ ಅವ್ರ ಜೊತೆ ಇರುವಂಥ ಒಂದು ಆತ್ಮೀಯತೆಯನ್ನು ಅವ್ರಿಗೆ ಹೇಳೋದ್ರ ಜೊತೆಗೆ ಹಣಕ್ಕೆ ಬೇಡಿಕೆ ಇಡೋದು ಮಾತ್ರ ಅಲ್ಲದಂಗೆ ಅವರಿಗೆ ಒಂದು ಪ್ರಾಣ ಬೆದರಿಕೆಯನ್ನು ಕೂಡ ಹಾಕಿರುವಂಥ ಒಂದು ಸಂದರ್ಭದಲ್ಲಿ ಅತಿ ಚಿಕ್ಕ ವಯಸ್ಸಿನ ಸಚಿನ್ ತೀರಾ ಹಿಂದುಳಿದ ಒಂದು ಕುಟುಂಬಕ್ಕೆ ಸೇರಿರುವಂಥ ಒಬ್ಬ ಗುತ್ತಿಗೆದಾರ. ಆ ಕುಟುಂಬದಲ್ಲಿ 5 ಮಂದಿ ಸಹೋದರಿಯರು ಅವ್ರಿಗಿರುವಂಥದ್ದು, ತುಂಬ ಬಡ ಕುಟುಂಬ. ಇಡೀ ಆ ಕುಟುಂಬನೇ ಸಚಿನ್ ಮೇಲೆ ಅವರ ಆಧಾರದಿಂದನೇ ಬದುಕ್ತಾ ಇರುವಂಥ ಒಂದು ಕುಟುಂಬ ಅದು. ಇವತ್ತು ಆ ಸಚಿನ್ ಅವರ ಒಂದು ಆತ್ಮಹತ್ಯೆ ಪ್ರಕರಣ ಅಂದರೆ ಒಂದು ಡೆತ್ ನೋಟ್ ಬರೆದಿದ್ದಾರೆ ಅಂತಂದರೆ ಅದರಲ್ಲಿ ಎಷ್ಟು ಗಂಭೀರತೆ ಇರುತ್ತೆ. ಒಬ್ಬ ಮನುಷ್ಯ ಒಬ್ಬ ಚಿಕ್ಕ ವಯಸ್ಸಲ್ಲಿ ಬದುಕ ಮೇಲೆ ಬಹಳಷ್ಟು ಆಸೆ ಇಟ್ಕೊಂಡು ಇಡೀ ಕುಟುಂಬಕ್ಕೆ ಆಧಾರ ಸ್ತಂಭ ಆಗಿರುವಂಥ ಒಬ್ಬ ಸಚಿನ್ ಬರೆದಿರುವಂಥ ಒಂದು ಡೆತ್ ನೋಟನ್ನು ಈ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಗಂಭೀರವಾಗಿ ತಗೊಳ್ದೇನೆ ಇವತ್ತು ಆತ್ಮಹತ್ಯೆಗಳು ಕೊಲೆಗಳು ಅಂತಂದರೆ ಇವರಿಗೆ ಲೆಕ್ಕಕ್ಕೆ ಇಲ್ಲದೇ ಇರುವಂಥ ಒಂದು ರೀತಿಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯವರ ಸರ್ಕಾರ ನಡೆದುಕೊಳ್ತಾ ಇರುವಂಥ ಒಂದು ವಿಚಾರ. ಇವತ್ತು ಆ ಒಂದು ಡೆತ್ ನೋಟ್ ಬಗ್ಗೆ ತುಂಬ ಹಗುರವಾಗಿ ಇವತ್ತು ಪ್ರಿಯಾಂಕ ಖರ್ಗೆ ಅವರಾಗಿರ್ಬೋದು, ಈ ರಾಜ್ಯದ ಗೃಹ ಮಂತ್ರಿಗಳಾಗಿರ್ಬೋದು, ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರಾಗಿರ್ಬೋದು, ಬಹಳಷ್ಟು ಹಗುರವಾಗಿ ಇದನ್ನು ಲೆಕ್ಕಕ್ಕೆ ಇಲ್ಲದೇ ಇರುವಂಥ ಒಂದು ರೀತಿಯಲ್ಲಿ ಅವರು ಮಾತಾಡ್ತಾ ಇರೋದು ನೋಡ್ತಾ ಇದ್ದರೆ ಬರುವಂಥ ದಿನಗಳಲ್ಲಿ ಕರ್ನಾಟಕ ಜನತೆ ಅವ್ರಿಗೆ ಯಾವ ರೀತಿ ಪಾಠ ಕಲಿಸ್ತಾರೆ ಅನ್ನೋದನ್ನು ನಾವು ಮುಂದಿನ ದಿನಗಳಲ್ಲಿ ನಾವು ನೋಡಬೇಕಾಗುತ್ತೆ. ಮತ್ತು ಇವತ್ತು ಒಂದು ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಒಬ್ಬ ಚಂದ್ರಶೇಖರ್ ಅನ್ನೋ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಳ್ಳದೆ ಹೋಗಿದ್ದರೆ ಆ ಪ್ರಕರಣನೇ ಇವತ್ತು ಹೊರಗಡೆ ಬರ್ತಾ ಇದ್ದಿಲ್ಲ. ಆ ಚಂದ್ರಶೇಖರ್ ಆತ್ಮಹತ್ಯೆ ಮಾಡ್ಕೊಂಡಿರುವಂಥ ಒಂದು ವಿಚಾರದಲ್ಲಿ ಮಾತ್ರ ಇವತ್ತು ಆ ವಾಲ್ಮೀಕಿ ಹಗರಣ ಹೊರಗಡೆ ಬಂದಿರುವಂಥದ್ದು. ಜೊತೆಗೆ ನಾಗೇಂದ್ರ ಅವರ ರಾಜೀನಾಮೆಯನ್ನು ಮುಖ್ಯಮಂತ್ರಿಗಳು ಪಡ್ಕೊಂಡ್ರು. ಇವತ್ತೊಬ್ಬ ಗುತ್ತಿಗೆದಾರ ಡೆತ್ ನೋಟನ್ನು ಬರೆದು ಕೈಯಲ್ಲೇ ಇಟ್ಕೊಂಡು ಪ್ರಾಣ ಬಿಟ್ಟರು ಕೂಡ ಇವತ್ತು ಪ್ರಿಯಾಂಕ ಖರ್ಗೆ ಅವರ ರಾಜೀನಾಮೆಯನ್ನು ಪಡೆಯೋದಕ್ಕೆ ಹಿಂದೇಟು ಹಾಕೋದ್ರ ಜೊತೆಗೆ ಅವರನ್ನು ಸಮರ್ಥನೆ ಮಾಡಿಕೊಳ್ಳುವಂಥ ಒಂದು ವಿಚಾರ ನಿಜವಾಗ್ಲೂ ಕೂಡ ಇದು ಇಡೀ ಕರ್ನಾಟಕ ರಾಜ್ಯದ ಜನರು ಅಂದರೆ ಇವತ್ತು ಈ ಮುಖ್ಯಮಂತ್ರಿಗಳನ್ನು ಸರ್ಕಾರವನ್ನು ಗಮನಿಸ್ತಾ ಇದ್ದಾರೆ ಅನ್ನೋದನ್ನು ಕೂಡ ಮರೆತು ದುರಹಂಕಾರದಿಂದ ತುಂಬ ಹಗುರವಾಗಿ ಮಾತಾಡುವಂಥ ಒಂದು ಸಂದರ್ಭ. ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ PA ಅವರ ಹೆಸರನ್ನು ಬರೆದಿಟ್ಟು ರುದ್ರಣ್ಣ ಯಡವಣ್ಣವರನ್ನವರು ಒಬ್ಬರು ಆತ್ಮಹತ್ಯೆ ಮಾಡಿಕೊಂಡಿರುವಂಥ ವಿಚಾರ. ದಾವಣಗೆರೆಯಲ್ಲಿ ಒಬ್ಬ ಗುತ್ತಿಗೆದಾರರು ಬಾಕಿ ಹಣ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿರುವಂಥ ಒಂದು ವಿಚಾರ. ಮಾಗಡಿಯಲ್ಲಿ ಕ್ರಷರ್ ಲಾರಿ ಮಾಲೀಕರೊಬ್ಬರು ಅಂದರೆ ಅವ್ರಿಗೇನು ಮಾಮೂಲಿ ಕೊಡೋದಕ್ಕೆ ಲಂಚ ಕೊಡೋದಕ್ಕೆ ಆಗದೇ ಇರುವಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಬಂದಿರುವಂಥ ಒತ್ತಡಕ್ಕೆ ಅವರು ಆತ್ಮಹತ್ಯೆ ಮಾಡಿಕೊಂಡಿರುವಂಥ ಒಂದು ವಿಚಾರ. ಯಾದಗಿರಿ PSI ಪರಶುರಾಮ್ ಅವರು ಆ ಸ್ಥಳೀಯ ಶಾಸಕರ ಒಬ್ಬ ಪುತ್ರನ ಒತ್ತಡಕ್ಕೆ ತಡ್ಕೊಳ್ಳೋಕ್ಕೆ ಆಗದೇ ಅವರು ಆತ್ಮಹತ್ಯೆ ಮಾಡಿಕೊಂಡಿರುವಂಥ ಒಂದು ವಿಚಾರ. ಆದರೆ ವಿಷಯ ಏನಂತಂದರೆ ಅದು ಹಾರ್ಟ್ ಫೇಲ್ ಆಗಿ ಹೃದಯಾಘಾತದಿಂದನೇ ಮರಣ ಹೊಂದಿದ್ದಾರೆ ಅನ್ನೋದು ವಿಚಾರ. ಆದರೆ ಅವರು ಮಾನಸಿಕವಾಗಿ ತುಂಬ ನೊಂದಿದ್ದಾರೆ. ಆ ವಿಷಯದಲ್ಲೂ ಕೂಡ ಎಂಕ್ವೈರಿ ಆಗಬೇಕು ಅಂತೇಳಿ ನಾವೆಲ್ಲರೂ ಕೂಡ ಹೋಗಿ ಒತ್ತಡ ಮಾಡಿರೋವಂಥದ್ದು. ಸೊ ಅವರು ಕೂಡ ಎಲ್ಲ ಕಂಪ್ಲೀಟ್ ಉಲ್ಲೇಖ ಮಾಡಿದ್ರು ಅವ್ರಿಗೆ ಯಾವ ರೀತಿ ಒತ್ತಡ ಇತ್ತು ಅನ್ನೋದು. ಅಂದರೆ ಅದು ಬರೆದಿದ್ದ ಆಧಾರದ ಮೇಲೆ ಅವರೇನು ಹೃದಯಾಘಾತದಿಂದ ತೀರ್ಕೊಂಡು ಹೋಗಿದ್ದಾರೆ ಅಥವಾ ಏನಾದರೂ ಆತ್ಮಹತ್ಯೆ ಆಗಿದ್ದೇನೆ ಅಥವಾ ಇನ್ನೇನಾದರೂ ಆಗಿದ್ದೇನೆ ಅನ್ನೋದು ಕೂಡ ಈಗಲೂ ಕೂಡ ಒಂದು ದೊಡ್ಡ ಪ್ರಶ್ನೆನೇ ಅದು.
ಇನ್ನು ಇದರಲ್ಲಿ ನಾವು ಡೀಪಾಗಿ ನಾವು ಹೋದ ಪಕ್ಷದಲ್ಲಿ ಒಬ್ಬ ಹಿಂದೂ ಮತಕ್ಕೆ ಸಂಬಂಧಪಟ್ಟಂತೆ ನಮ್ಮ ಹಿಂದೂ ಸಮಾಜದ ಸಿದ್ಧಲಿಂಗ ಸ್ವಾಮೀಜಿಯವರನ್ನು ಕೊಲೆ ಮಾಡೋದಕ್ಕೆ ಮಹಾರಾಷ್ಟ್ರದ ಒಂದು ಸುಫಾರಿ ಒಂದು ಕಿಲ್ಲರ್ಸ್ ಏನಿದ್ದಾರೆ ಅವ್ರಿಗೆ ಕಾಂಟ್ರ್ಯಾಕ್ಟ್ ಕೊಟ್ಟಿರೋಂಥ ಒಂದು ವಿಚಾರ ಆಗಿರ್ಬೋದು. ಮತ್ತು ಇವತ್ತು ನಮ್ಮ ಒಬ್ಬ ಯುವ ನಾಯಕರು ಆ ಭಾಗದಲ್ಲಿ ಮಣಿಕಂಠ ರಾಠೋಡನ್ನು ಮತ್ತು ಚಂದು ಪಾಟೀಲ್ ಅವರನ್ನು ಮತ್ತು ನಮ್ಮ ಬಸವರಾಜ್ ಮತ್ತಿಮೂಡ್ ಅವರನ್ನು ಕೊಲೆ ಮಾಡೋದಕ್ಕೆ ಇವತ್ತು ಅವ್ರು ಏನು ಕಾಂಟ್ರ್ಯಾಕ್ಟ್ ಕೊಟ್ಟಿದ್ದಾರೆ ಅನ್ನೋಂಥ ಒಂದು ವಿಚಾರ ಕೂಡ ತುಂಬ ಗಂಭೀರವಾಗಿ ಡೆತ್ ನೋಟಲ್ಲೇ ಬರೆದಿರುವಂಥ ಒಂದು ವಿಚಾರ. ಯಾವ ಹಂತಕ್ಕೆ ನಮ್ಮ ರಾಜ್ಯ ಹೋಗ್ತಾ ಇದೆ ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ. ಒಂದು ಕಡೆ ಸಿ ಟಿ ರವಿ ಅವರನ್ನು ವಿಧಾನಸೌಧದ ಒಳಗಡೆ ಅದರ ವ್ಯಾಪ್ತಿ ಒಳಗಡೆ ಆಗಿರುವಂಥ ಒಂದು ವಿಚಾರ ಬಂದರೆ ಅಲ್ಲಿ ಸಭಾಪತಿಗಳೇ ಅದರ ಕಸ್ಟೋಡಿಯನ್ ಅವರು, ಸಭಾಪತಿಗಳ ಹೇಳಿಕೆಗಳೇ ಫೈನಲ್ ಆಗುತ್ತೆ. ಅಲ್ಲಿ ಸಭಾಪತಿಗಳು ಇಂಥ ಘಟನೆಗಳು ಯಾವುದೂ ಕೂಡ ನಡೆದಿಲ್ಲ ಅಂಥೇಳಿ ಒಂದು ಕಡೆ ಅವ್ರು ಹೇಳಿಕೆ ಕೊಡ್ತಾರೆ. ಆದರೆ ವಿಧಾನಸೌಧದ ಒಳಗಡೆನೇ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ರೌಡಿಗಳು ಬಂದು ಅವರನ್ನು ಮಾರಣಾಂತಿಕ ಹಲ್ಲೆ ಮಾಡುವಂಥ ಒಂದು ಪ್ರಯತ್ನ ಮಾಡಿರುವಂಥದ್ದು ಮತ್ತು ಪೊಲೀಸರು ಅವರನ್ನು ಯಾವ ರೀತಿ ಬಂಧನ ಮಾಡಿಸಿ ಇಡೀ 4 ಜಿಲ್ಲೆಗಳಲ್ಲಿ ಅವ್ರನ್ನ ರಾತ್ರಿಯೆಲ್ಲ ಕೂಡ ಓಡಾಡಿಸಿ ಅರಣ್ಯದಲ್ಲಿ ಕ್ರಷರ್ಗಳಲ್ಲಿ ಅಂದರೆ ಒಬ್ಬ ಉಗ್ರವಾದಿಯನ್ನು ಯಾವ ರೀತಿ ನಡ್ಕೊಂಡ್ರು ಆ ರೀತಿ ನಡ್ಕೊಂಡಿರುವಂಥ ಒಂದು ವಿಚಾರ. ಅವ್ರ ಹಿಂದೆ ನಮ್ಮ ಇನ್ನೊಬ್ಬ ಶಾಸಕರಾಗಿರ್ಬೋದು, ಮಾಧ್ಯಮ ಸ್ನೇಹಿತರು